ಚೆರಿಲನ್. ಹಲೋ ಚೆರಿಲನರ್ಸ್, ಎಂದಾದರೂ ನೀವು ನಿಂತಿರುವ ಭೂಮಿಯ ಅಲುಗಾಡುವುದನ್ನು ಅನುಭವಿಸಿದ್ದೀರಾ ಅಥವಾ ಕಟ್ಟಡಗಳು ಆಡುವುದನ್ನು ನೋಡಿದ್ದೀರಾ? ಭೂಮಿ ಅಲುಗಾಡುವುದನ್ನು ಭೂಕಂಪ ಎನ್ನಲಾಗುತ್ತದೆ. ಇವತ್ತು ನಾವು ಭೂಕಂಪನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಭೂಕಂಪ ಎಂದರೇನು, ಅದು ಯಾವ ಕಾರಣದಿಂದ ಉಂಟಾಗುತ್ತದೆ ಎನ್ನುವುದನ್ನು ನೋಡೋಣ. ಭೂಕಂಪ ಎಂದರೇನು? ಯಾವಾಗ ನಾವು ನಿಂತಿರುವ ಭೂಮಿ ಅಲುಗಾಡುತ್ತದೆಯೋ ಅದನ್ನು ಭೂಕಂಪ ಎನ್ನಲಾಗುತ್ತದೆ. ಹೇಗೆಂದರೆ, ನಾವು ಆಕಸ್ಮಿಕವಾಗಿ ಮೇಜನ್ನು ಅಲುಗಾಡಿಸಿದಾಗ ಅದರಲ್ಲಿರುವ ವಸ್ತುಗಳು ಆಡುವ ಹಾಗೆ. ಭೂಮಿಯು ಒಂದೇ ಘನ ವಸ್ತುವಿನಿಂದ ನಿರ್ಮಾಣವಾಗಲಿಲ್ಲ, ಬದಲಾಗಿ ಅದು ಟೆಕ್ಟಾನಿಕ್ ಫಲಕಗಳು ಎಂಬ ಬೃಹತ್ ಭಾಗಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಭೂಕಂಪನ ಹೇಗೆ ಉಂಟಾಗುತ್ತದೆ? ಈ ಟೆಕ್ಟಾನಿಕ್ ಫಲಕಗಳು ತುಂಬಾ ನಿಧಾನವಾಗಿ ಚಲಿಸುತ್ತಾ ಇರುತ್ತದೆ ಹಾಗೂ ಕೆಲವೊಮ್ಮೆ ಆ ಫಲಕಗಳು ಒಂದನ್ನೊಂದು ದಾಟಿ ಹೋಗುವಾಗ ಗುದ್ದಿಕೊಳ್ಳುತ್ತದೆ. ಯಾವಾಗ ಅವುಗಳು ದಾಟಲಾಗದೆ ನಿಂತೇ ಇರುತ್ತದೋ, ಆದರೂ ಚಲಿಸಲು ಯತ್ನಿಸುತ್ತದೆಯೋ, ಆಗ ಅತಿಯಾದ ಶಕ್ತಿಯು ಅದರಿಂದ ಹೊರಹೊಮ್ಮುತ್ತದೆ. ಈ ಎಲ್ಲ ಶಕ್ತಿಯು ಒಮ್ಮೆಗೆ ಹೊರಬಂದ ಕಾರಣ ಭೂಮಿಯು ಕಂಪಿಸಲು ತೊಡಗುತ್ತದೆ. ಅದನ್ನೇ ಭೂಕಂಪ ಎನ್ನಲಾಗುತ್ತದೆ. ಭೂಕಂಪ ಏಕೆ ಸಂಭವಿಸುತ್ತದೆ? ಸಾಮಾನ್ಯವಾಗಿ ಭೂಕಂಪನವು ಟೆಕ್ಟಾನಿಕ್ ಫಲಕಗಳ ಕೊನೆಯಲ್ಲಿ, ಅಂದರೆ ತುದಿಯಲ್ಲಿ ಸಂಭವಿಸುತ್ತದೆ. ಜಪಾನ್, ಇಂಡೋನೇಷ್ಯಾ ಮತ್ತು ಕ್ಯಾಲಿಫೋರ್ನಿಯಾವು ಸಾಮಾನ್ಯವಾಗಿ ಹೆಚ್ಚು ಭೂಕಂಪನಕ್ಕೆ ಒಳಗಾಗುತ್ತದೆ, ಏಕೆಂದರೆ ಆ ಪ್ರದೇಶಗಳು ಟೆಕ್ಟಾನಿಕ್ ಫಲಕಗಳ ತುದಿಯಲ್ಲಿವೆ. ಭೂಕಂಪವಾಗಲು ಇನ್ನಿತರ ಸಂದರ್ಭಗಳು ಹೀಗಿವೆ. ಟೆಕ್ಟಾನಿಕ್ ಫಲಕಗಳ ಚಲನೆ. ಟೆಕ್ಟಾನಿಕ್ ಫಲಕಗಳು ಚಲಿಸುವಾಗ, ಡಿಕ್ಕಿ ಹೊಡೆಯುವಾಗ ಭೂಕಂಪವಾಗುತ್ತದೆ. ಜ್ವಾಲಾಮುಖಿ ಸ್ಫೋಟ. ಜ್ವಾಲಾಮುಖಿ ಸ್ಫೋಟವಾದ ಜಾಗದಲ್ಲಿ ಭೂಕಂಪವಾಗುವ ಸಂಭವವಿರುತ್ತದೆ. ಮಾನವ ನಿರ್ಮಿತ ಚಟುವಟಿಕೆಗಳು. ಮಾನವ ನಿರ್ಮಿಸುವ ಅಣೆಕಟ್ಟುಗಳಿಂದಾಗಿರಬಹುದು ಅಥವಾ ಗಣಿಗಾರಿಕೆಯಿಂದ ಆಗಿರಬಹುದು ಭೂಕಂಪನವು ಸಂಭವಿಸುತ್ತದೆ. ಭೂಕಂಪವಾದಾಗ ಏನಾಗುತ್ತದೆ? ಭೂಕಂಪವಾಗುವಾಗ ಕಟ್ಟಡಗಳಾಗಿರಬಹುದು, ಮರಗಳು ಅಥವಾ ರಸ್ತೆಯು ಕಂಪಿಸುತ್ತದೆ. ಭೂಕಂಪವು ಹೆಚ್ಚಿದ್ದರೆ ಕಟ್ಟಡವು ನೆಲಕ್ಕೆ ಉರುಳುತ್ತದೆ. ಮನುಷ್ಯರು ಹಾಗೂ ಪ್ರಾಣಿಗಳಿಗೂ ಭೂಕಂಪದ ಅನುಭವ ಉಂಟಾಗುತ್ತದೆ. ನಾವು ಭೂಕಂಪದ ತೀವ್ರತೆಯನ್ನು ಹೇಗೆ ಅಳತೆ ಮಾಡಬಹುದು? ವಿಜ್ಞಾನಿಗಳು ಭೂಕಂಪನವನ್ನು ಅಳತೆ ಮಾಡಲು ಭೂಕಂಪ ಲೇಖಿ ಸೆಸ್ಮೋಗ್ರಾಫ್ ಅನ್ನು ಬಳಸುತ್ತಾರೆ. ರಿಕ್ಟರ್ ಸ್ಕೇಲ್ ಎಂಬ ಮಾಪಕವು ಭೂಕಂಪನವು ಯಾವ ತೀವ್ರತೆಯಲ್ಲಿದೆ ಎನ್ನುವುದನ್ನು ತಿಳಿಸುತ್ತದೆ. ಮಾಪಕದಲ್ಲಿ 3ಕ್ಕಿಂತ ಕಡಿಮೆ ಅಂಕ ಬಂದರೆ ಆ ಭೂಕಂಪನವನ್ನು ಚಿಕ್ಕ ಭೂಕಂಪನವೆಂದು ಹೇಳಲಾಗುತ್ತದೆ. ಹಾಗೆಯೇ 7ಕ್ಕಿಂತ ಹೆಚ್ಚು ಬಂದರೆ ಅದನ್ನು ದೊಡ್ಡ ಭೂಕಂಪನ ಎಂದು ಹೇಳಲಾಗುತ್ತದೆ. ಭೂಕಂಪನವನ್ನು ಅಂದಾಜಿಸಲು ನಮ್ಮಿಂದ ಸಾಧ್ಯವೇ? ವಿಜ್ಞಾನಿಗಳ ಪ್ರಕಾರ ಭೂಕಂಪನವಾಗುವುದನ್ನು ನಿಖರವಾಗಿ ಅಂದಾಜಿಸಲು ಸಾಧ್ಯವಿಲ್ಲ. ಆದರೆ ಕೆಲವು ತಂತ್ರಜ್ಞಾನ ಹಾಗೂ ಕೆಲವು ಮಾದರಿಗಳ ಅಧ್ಯಯನದ ಮೂಲಕ ಸ್ವಲ್ಪ ಮಟ್ಟಿಗೆ ಭೂಕಂಪನವನ್ನು ಅಂದಾಜಿಸಬಹುದು. ಭೂಕಂಪನವಾಗುವಾಗ ನಾವು ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು? ಕಿಟಕಿಯ ಗಾಜುಗಳಿಂದ ದೂರವಿರಬೇಕು, ಇಲ್ಲವಾದರೆ ಅದರಿಂದ ಅಪಾಯವಾಗಬಹುದು. ನೀವೆಲ್ಲಿಯಾದರೂ ಹೊರಗೆ ಇದ್ದರೆ ಮರಗಳು ಅಥವಾ ಕಟ್ಟಡಗಳ ಅಡಿಯಲ್ಲಿ ನಿಲ್ಲಬಾರದು. ಬಲವಾದ ವಸ್ತುಗಳನ್ನು ಆಧಾರಕ್ಕೆ ಹಿಡಿದುಕೊಂಡು ನಿಲ್ಲಬೇಕು. ಭೂಕಂಪನವು ಪ್ರಕೃತಿಯು ಎಷ್ಟು ಬಲಶಾಲಿ ಎನ್ನುವುದನ್ನು ತಿಳಿಸುತ್ತದೆ ಹಾಗೂ ಭೂಮಿಯ ಬಗ್ಗೆ ವಿಜ್ಞಾನಿಗಳಿಗೆ ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ನಾವಿಂದು ಭೂಕಂಪನದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡವಲ್ಲವೇ? ಭೂಕಂಪನವು ನಮ್ಮನ್ನು ಭಯಪಡಿಸಬಹುದು, ಆದರೆ ಅದು ನೈಸರ್ಗಿಕವಾದ ಪ್ರಕೃತಿಯ ಭಾಗವಾಗಿದೆ. ಈ ವಿಡಿಯೋವನ್ನು ಗಮನವಿಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯವನ್ನು ಕಲಿಯೋಣ. ಅಲ್ಲಿಯವರೆಗೆ ಈ ಮಾಹಿತಿಯನ್ನು ಗೆಳೆಯರಿಗೆ ಹಂಚಿಕೊಳ್ಳಿ ಹಾಗೂ ಇದರ ಕುರಿತು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ.